ಫ್ಲಾಟ್ ಕಟ್ಟಿಸಿ ಕೊಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ವಂಚನೆ ಮಾಡಿರುವಂತ ಪ್ರಕರಣವೊಂದು ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. 60 ಜನರಿಗೆ ಬರೋಬ್ಬರಿ 50 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಮಾಡಿರುವಂತ ಆರೋಪ. ಇನ್ನು ಫೇಕ್ ಅಗ್ರಿಮೆಂಟು ಸೃಷ್ಟಿಸಿ ರೇರಾ ಅಗ್ರಿಮೆಂಟು ಅಂತ ಮಾಡಿ ಧೋಖಾ ಮಾಡಲಾಗಿದೆ. ಇಬ್ಬರ ವಿರುದ್ಧ ಸದ್ಯ ತಲಗಟ್ಟಪುರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. 7 ರಿಂದ 8 ಮಂದಿ ಇವರ ವಿರುದ್ಧ ಕೇಸು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ಅತ್ತ ಫ್ಲಾಟೂ ಇಲ್ಲ ಇತ್ತ ದುಡ್ಡು ಇಲ್ಲ ಅನ್ನೋ ಸ್ಥಿತಿಗೆ 60 ಮಂದಿ ಬಂದಿದ್ದಾರೆ. 60 ಜನರಿಗೆ ವಂಚನೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಆರೋಪಿಗಳ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಈ ಇಬ್ಬರು ಆರೋಪಿಗಳ ವಿರುದ್ಧ ಒಟ್ಟು 6 ರಿಂದ 7 ಮಂದಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ದುಡ್ಡು ಕೊಟ್ಟಿದ್ದೀವಿ, ಆ ಕಡೆ ಫ್ಲಾಟೂ ಕಂಪ್ಲೀಟ್ ಆಗ್ತಾ ಇಲ್ಲ, ದುಡ್ಡು ವಾಪಸ್ ಕೊಡ್ತಾ ಇಲ್ಲ, ವಂಚನೆಯಾಗಿದೆ ನಮಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಈ ಆರೋಪಿಗಳು ಮಾಂಗಲ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯನ್ನು ನಡೆಸ್ತಾ ಇದ್ದರು. ಇದೇ ಕಂಪನಿಯ ಹೆಸರಲ್ಲಿ ವಂಚನೆ ಮಾಡಿರೋದು. ಯಾವ ರೀತಿ ಅಂತಂದರೆ, ಜಾಗ ತೋರಿಸಿ ಈ ಜಾಗದಲ್ಲಿ ನಾವೊಂದು ಅಪಾರ್ಟ್ಮೆಂಟ್ ಮಾಡ್ತೀವಿ ಅಂತ ಸುಮಾರು 60 ಜನರಿಂದ 50 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ರೆಗ್ಯುಲಾರಿಟಿ ಅಥಾರಿಟಿ ಹೆಸರಲ್ಲಿ ನಕಲಿ ಅಗ್ರಿಮೆಂಟನ್ನು ಕೂಡ ಸೃಷ್ಟಿಸಿದ್ದಾರೆ. ಅಂದರೆ ರೇರಾ ಹೆಸರಲ್ಲಿ ನಕಲಿ ಅಗ್ರಿಮೆಂಟನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. 50 ಕೋಟಿ ಹಣದ ಪೈಕಿ ತಮ್ಮ ಸ್ವಂತ ಅಕೌಂಟಿಗೆ 6 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ತಮ್ಮಿಬ್ಬರ ಸಹಭಾಗಿತ್ವದ ಕಂಪನಿಗೆ 25 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಇನ್ನು ಈ ಫೇಕ್ ರೇರಾ ಅಗ್ರಿಮೆಂಟ್ ಅನ್ನು ನೋಡಿ ಜನ ಕೂಡ ನಿಜ ಅಂತಾನೆ ಭಾವಿಸಿದರು. 60 ಮಂದಿ ಕೂಡ ಬ್ಯಾಂಕ್ನಿಂದ ಲೋನ್ ತೆಗೆದುಕೊಂಡು ಫ್ಲಾಟ್ಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. 60 ಮಂದಿ 2 ಎಕರೆ ಜಾಗ ತೋರಿಸಿದ್ದಾರೆ. ಇಬ್ಬರು ಕೂಡ ಈ ಜಾಗದಲ್ಲಿ ನಾವು ಫ್ಲಾಟ್ಗಳನ್ನು ಅಂದರೆ ಅಪಾರ್ಟ್ಮೆಂಟ್ ನಿರ್ಮಿಸಿ ನಿಮಗೆ ಫ್ಲಾಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. 2019ರಲ್ಲಿ ಫಿನಿಶ್ ಮಾಡಿಕೊಡ್ತೀವಿ ಅಂತ ಹೇಳಿದರು. 2023 ಬಂತು. ಆಗ ಇವರಿಗೆ ಯಾಕೋ ಡೌಟ್ ಆಯಿತು ದುಡ್ಡು ಕೊಟ್ಟವರಿಗೆ. ಯಾಕಂತಂದರೆ ಕಾಮಗಾರಿ ಫಿನಿಶ್ ಆಗಲಿಲ್ಲ. ಒಂದು 30% ಕಾಮಗಾರಿಯೂ ಕೂಡ ಫಿನಿಶ್ ಆಗಿರಲಿಲ್ಲ. ಅದೇ ಕಾರಣಕ್ಕಾಗಿ 2023ರಲ್ಲಿ ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ದೂರು ಕೊಡಲಾಗಿತ್ತು. ಇಬ್ಬರ ವಿರುದ್ಧ FIR ಆಗಿತ್ತು. ಅಸ್ಗರ್ ಅಹಮದ್ ಮತ್ತು ಸಂಜಯ್ ಸೂರ್ಯನಾರಾಯಣ್ ವಿರುದ್ಧ ದೂರು ಕೊಟ್ಟು FIR ಆಗಿತ್ತು. ಈ ಕೇಸಲ್ಲಿ ಅರೆಸ್ಟೂ ಆಗಿದ್ರು ಇಬ್ರು ಕೂಡ. ಆ ನಂತರ ಬೇಲ್ ತಗೊಂಡು ಆಚೆ ಬಂದರು. 2 ತಿಂಗಳ ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು. ಜೈಲಿನಿಂದ ಹೊರಬಂದ ನಂತರ ಮತ್ತೆ ಭರವಸೆ ಕೊಟ್ಟಿದ್ದಾರೆ. ದುಡ್ಡು ಕೊಡ್ತೀವಿ ಒಂದೋ, ಇಲ್ಲ ಅಂತಾದರೆ ಅಪಾರ್ಟ್ಮೆಂಟ್ ಕಟ್ಟಿಸಿ ಕೊಡ್ತೀವಿ ಅಥವಾ ಫಿನಿಶ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಂತರ ನಿರ್ಮಾಣ ಕಾರ್ಯ ಮತ್ತೆ ಶುರುವಾಗಿದೆ. 1 ತಿಂಗಳಿಗೆ ಆ ನಿರ್ಮಾಣ ಕಾರ್ಯಕ್ಕೆ ಬಂದಾಗಿದೆ. ಸದ್ಯ 60 ಜನರಿಗೆ ವಂಚನೆ ಮಾಡಿ ಇಬ್ಬರೂ ಆರೋಪಿಗಳು ಪರಾರಿಯಾಗಿದ್ದಾರೆ. 2019ರಲ್ಲಿ ದುಡ್ಡು ಕೊಟ್ಟು 2025 ಬಂದರೂ ಕೂಡ ಫ್ಲಾಟೂ ಇಲ್ಲ ದುಡ್ಡು ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ದುಡ್ಡು ಕೊಟ್ಟವರು ಇನ್ವೆಸ್ಟ್ ಮಾಡಿದವರು ಆಕಾಶ ನೋಡ್ತಾ ಇದ್ದಾರೆ. ಆಫೀಸ್ ಪ್ಲೇಸ್ ಎಲ್ಲ ಲಾಕ್ ಆಗಿದೆ. ಕಳೆದ 2 ವರ್ಷದಿಂದ ನಮಗೆ ಯಾರು ಮುಖತಾಗಿ ಸಿಗ್ತಾ ಇಲ್ಲ, ಆಫೀಸೇ ಇಲ್ಲ. ನೀವೆಲ್ಲ ನೋಡಿರ್ಬೋದು, ಈಗ ಗೇಟಿಗೆ ಲಾಕ್ ಹಾಕಿದ್ದಾರೆ. ಆಮೇಲೆ ಇದು ನಮಗೆ ಆಲ್ಮೋಸ್ಟ್ 2 ವರ್ಷದಿಂದ ಇಲ್ಲಿ ಎಲ್ಲ ಸ್ಟಾಪ್ ಆಗಿದೆ. ಕನ್ಸ್ಟ್ರಕ್ಷನ್ ಇಲ್ಲ, ನಮಗೆ ಒಳಗಡೆ ಬಿಡೋದು ಇಲ್ಲ, ಏನೂ ಇದಿಲ್ಲ. ಸದ್ಯಕ್ಕೆ ನಮ್ಮ ಮತ್ತೊಬ್ಬರು ಬೈಯರ್ ಹೇಳಿದಾಗೆ ನಾವು ಒಂದು ನ್ಯಾಯ ಇದಕ್ಕೆ ಹೋಗಿದ್ದೇವೆ ಅಥಾರಿಟಿಗೆ. ಅಲ್ಲಿಂದ ಸಹ ನಾವು ನಮ್ಮ ರಿಕ್ವೆಸ್ಟ್ ಅಂದರೆ ಆದಷ್ಟು ಬೇಗ ನಮಗೆ ನ್ಯಾಯ ಸಿಗಬೇಕು. ಯಾರ್ಯಾರು ಅವರ ಕಷ್ಟಪಟ್ಟ ಹಣನೆಲ್ಲ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ತುಂಬ ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅವರು ದೊಡ್ಡ ಅಮೌಂಟ್ಗಳು, ಸಣ್ಣ ಸಣ್ಣ ಅಮೌಂಟ್ ಅಲ್ಲ, ಅವರ ರಿಟೈರ್ಮೆಂಟ್ ಮನಿಯನ್ನೆಲ್ಲ ಹಾಕಿ ಒಂದು ಮನೆ ಮಾಡಬೇಕಂತೇಳಿ ದುಡ್ಡು ಕೊಟ್ಟಿದ್ದಾರೆ. ಆದರೆ ಇವತ್ತುವರೆಗೆ ಅವ್ರಿಗೆ ಮನೆ ಸಿಕ್ಕಿಲ್ಲ. ಇಲ್ಲಿ ಇನ್ನೂ ಕೆಲವರು ಅಂತ ಹೇಳಿದರೆ ಫಸ್ಟ್ ಟೈಮ್ ಬೈಯರ್ಸ್ ಇದ್ದಾರೆ. ಪಾಪ ಅವರು ಎಲ್ಲ ಕಷ್ಟಪಟ್ಟು ಸಾಲ ಮಾಡಿ ನಮ್ಮದೊಂದು ಫ್ಲ್ಯಾಟ್ ಬೇಕಂತ ತೊಗೊಂಡಿರೋದು. ಆ ಕಡೆ EMIನೂ ಕಟ್ಟಬೇಕು, ಈ ಕಡೆ ಮನೆ ಬಾಡಿಗೆನೂ ಕೊಡಬೇಕು. ಇಲ್ಲಿ ಇದ್ದಿರೋ ಅವರ ಉಳಿಸಿರೋ ಹಣ ಸಹ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ತುಂಬ ಮಾನಸಿಕವಾಗಿ ಹಾಗೂ ಫೈನಾನ್ಷಿಯಲಿ ತುಂಬ ನೊಂದ್ಕೊಂಡಿದ್ದಾರೆ. ಇದಕ್ಕೆ ಯಾವಾಗ ನ್ಯಾಯ ಸಿಗ್ತದೆ ಏನನ್ನೋದೇ ನಮ್ಮ ಒಂದು ಆಶಯ. ಆದಷ್ಟು ಬೇಗ ನಮಗೆ ನ್ಯಾಯ ಸಿಗಬೇಕು. ಆಲ್ರೆಡಿ 3-4 ವರ್ಷ ಆಗೋಗಿದೆ. ಇದರ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ, ಸಾಲ ಮಾಡಿ ಮನೆ ತಗೊಳ್ಳುವಾಗ ಎಷ್ಟು ಕಷ್ಟ ಆಗ್ತದೆ, ಎಷ್ಟು ಬರ್ಡನ್ ಆಗ್ತದೆ ಅಂಥೇಳಿ. ಹಾಗೂ ನಮ್ಮ ಉದ್ಯೋಗದಲ್ಲೂ ಸಹ ತುಂಬ ಹಿನ್ನಡೆಗಳು ಆಗ್ತಾಯಿದೆ. ನಾವು ಆಗಾಗ ಕೋರ್ಟಿಗೆ ಹೋಗಬೇಕು, ಆಗಾಗ ಬಂದು ಇಲ್ಲಿ ಸೈಟಲ್ಲಿ ನೋಡಬೇಕು. ಹಾಗಾಗಿ ಎಲ್ಲ ರೀತಿಯಿಂದಲೂ ತುಂಬ ಅನಾನುಕೂಲತೆ ಆಗಿದೆ ಎಲ್ಲರಿಗೂ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.